ಡ್ರೋನ್ ಪ್ರತಾಪ್ ವಿಚಾರಕ್ಕೆ ಬಂದ್ರೆ ಅವರು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಆಟ ಆಡ್ತಿದಾರಾ? ಹೌದು, ಖಂಡಿತ ಹೌದು. ಈಗ ಹೇಳದ್ನಲ್ಲ, 2-3 ಜನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ, ಅದರಲ್ಲಿ ಇವರು ಎತ್ತಿದ ಕೈ. ಒಂದಿಷ್ಟು ಹೆಸರುಗಳ ಅಂದ್ರೆ ಹೊರಗಡೆ ಟಾಕ್ಸ್ ಡ್ರೋನ್ ಪ್ರತಾಪ್ ವಿರುದ್ಧವಾಗಿದ್ರು, ಆಲ್ಮೋಸ್ಟ್ ಪಾಸಿಟಿವ್ ಆಗಿದೆ ಡ್ರೋನ್. ನಾಟಕ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಏನಂದ್ರೆ ಹಿ ಇಸ್ ನಾಟ್ ಇನ್ನಸೆಂಟ್. ಅವರು ಇರೋ ರೀತಿ ನೋಡ್ಬಿಟ್ಟು ಇನ್ನಸೆಂಟ್ ಅಂತ ಅನ್ಕೋತಾರೆ. ಈಸ್ ವೆರಿ ಕ್ಯಾಲ್ಕುಲೇಟಿವ್. ತುಂಬಾ ಕ್ಯಾಲ್ಕುಲೇಟ್ ಮಾಡುವಂತ ಒಬ್ಬ ವ್ಯಕ್ತಿ ಇನ್ನಸೆಂಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಿ ನೋಸ್ ಯಾವ ಟೈಮಲ್ಲಿ ಏನ್ ಮಾತಾಡಿದ್ರೆ ಏನಾಗುತ್ತೆ, ಯಾವ ಟೈಮಲ್ಲಿ ಆ ಸ್ಪೇಸ್ ತಗೊಂಡ್ರೆ ಜನ ನಮ್ಮನ್ನ ನೋಡ್ತಾರೆ. ಅಂದ್ರೆ ಅವ್ರಿಗೆ ಏನಿದೆ, ಅವರು ಜನರನ್ನ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋದಿದೆ. ಅಂಡ್ ಅದನ್ನ ಕರೆಕ್ಟ್ ಆಗಿ ಆಕ್ಟಿವೇಟ್ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಅದು ಚೆನ್ನಾಗಿ ಅನ್ಸದೇ ಇದ್ದಾಗ ಆ ವ್ಯಕ್ತಿ ನಮ್ಗೆ ಇಷ್ಟ ಆಗಲ್ಲ. ಬಟ್ ಆಸ್ ಅ ಕಂಟೆಸ್ಟೆಂಟ್ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾ ಇದ್ದಾರೆ. ಸ್ಟ್ರಾಟಜಿ ಡೆಫಿನೆಟ್ಲಿ ಇದೆ. ಇಲ್ಲದೆ ಹೋಗಿದ್ರೆ ಅವ್ರು ಇವತ್ತು ಟಾಪ್ 5 ಅಲ್ಲಿ ಇರಕ್ ಆಗ್ತಿರ್ಲಿಲ್ಲ. ಕೆಲವೊಂದ್ ಕಡೆ ಜನರನ್ನೇ ಫೂಲ್ ಮಾಡ್ತಾ ಇದಾರ ಮತ್ತೊಮ್ಮೆ. ಈ ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಯಾಕಂದ್ರೆ ಪ್ರತಾಪ್ ಅವ್ರ ಬಗ್ಗೆ ಹೆಸರು ಗೊತ್ತು, ಹೌದು, ಬಟ್ ಅವರ ಡೀಟೇಲ್ಸ್ ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ನಾನು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿಲ್ಲ, ಯಾಕಂದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾ ಇದ್ದಾರೆ. ಇನ್ನೋಸೆಂಟ್ ಅಂತ ದೇವರಾಣೆ ಅಲ್ಲ. ಅವರು ಏನ್ ಮಾಡ್ಬೇಕು ಅನ್ಕೊಂಡಿದಾರೋ ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದಾರೆ. ಅದು ಫೂಲ್ ಮಾಡ್ತಾ ಇದಾರ ಅಥವಾ ನಾನ್ ಚೆನ್ನಾಗ್ ಕಾಣಿಸ್ಬೇಕು ಅಂತ ಮಾಡ್ತಾ ಇದಾರ, ನಾನ್ ಪಾಸಿಟಿವ್ ಮಾಡ್ಕೋಬೇಕು ಅಂತ ಮಾಡ್ತಾ ಇದಾರ, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಬಾಯಲ್ಲೇ ಕೇಳ್ಬೇಕು ನೀವು. ಅದೇ ರೀತಿ ಇನ್ನೊಬ್ರು ವ್ಯಕ್ತಿತ್ವ ವಿನಯ್. ಅವ್ರು ಆಡೋ ಮಾತುಗಳಿಂದ, ಅವ್ರು ಮಾಡೋ ವರ್ತನೆಯಿಂದ ತುಂಬಾ ನೆಗೆಟಿವ್ ಆಗಿ ಪೋರ್ಟ್ರೇ ಆಗಿದ್ದಾರೆ. ಸೊ ನಿಜವಾದ ವ್ಯಕ್ತಿತ್ವ ಏನು ಆಗಿದ್ರೆ ವಿನಯ್ ಅವರು ಜೋರಾಗಿ ಮಾತಾಡ್ತಾರೆ. ಅವ್ರಿಗೆ ಬೇಡ ಅನ್ನೋರನ್ನ ಯಾವಾಗ ಬೇಕಾದ್ರೂ ಕಿಕ್ಔಟ್ ಮಾಡ್ತಾರೆ. ಆ ರೀತಿಯಾದ ಒಂದು ವ್ಯಕ್ತಿತ್ವ. ಹೌದು, ಹಿ ಇಸ್ ವೆರಿ ಪ್ರೊವೋಕಿಂಗ್. ಅವ್ರು ಮಾತಾಡೋ ಮಾತಿಗೆ ಯಾರಾದ್ರೂ ಜಗಳ ಮಾಡ್ಬೇಕು ಅಂತ ಅನ್ಸುತ್ತೆ. ತುಂಬಾ ಪ್ರೊವೋಕ್ ಮಾಡ್ತಾರೆ. ಅಂಡ್ ಅದನ್ನ ಅವರು ಜಾಸ್ತಿ ಏನ್ ಕ್ಯಾರಿ ಮಾಡಲ್ಲ. ಒಂದಷ್ಟು ಸಮಯ ನಡೆಯುತ್ತೆ, ಅಲ್ಲಿ ಎಲ್ರದ್ದು ನಡೆಯುತ್ತೆ, ಇವ್ರು ಸ್ವಲ್ಪ ಜಾಸ್ತಿ ನಡೆಯುತ್ತೆ. ಯಾಕಂತಂದ್ರೆ ಈಸ್ ಪ್ರೊವೋಕಿಂಗ್. ಎಲ್ರು ಪ್ರೊವೋಕ್ ಮಾಡಕ್ ಆಗಲ್ಲ, ಇವ್ರು ಪ್ರೊವೋಕ್ ಮಾಡ್ತಾರೆ. ಪ್ರೊವೋಕ್ ಮಾಡೋದ್ರಿಂದ ಯಾರಾದ್ರೂ ಸರಿ ಜಗಳ ಮಾಡ್ತಾರೆ. ಜಗಳ ಆದ್ಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ಸಮಯ ಆದ್ಮೇಲೆ ಅದೊಂಚೂರು ಸಮಾಧಾನ ಆಗುತ್ತೆ. ಸಮಾಧಾನ ಆದ್ಮೇಲೆ ತಪ್ಪು ಅನ್ಸಿದ್ರೆ ಅವ್ರಾಗ ಬಂದು ಸಾರಿ ಕೇಳ್ತಾರೆ. ಹಿ ಇಸ್ ಅ ಜೆಂಟಲ್ಮನ್. ಸೊ ಅವ್ರ ಬಗ್ಗೆ ಒಂದೇ ಒಂದ್ ಮೈನಸ್ ಅನ್ಸೋದು ಅಂತಂದ್ರೆ ಪ್ರೊವೋಕಿಂಗ್. ಆ ಕಾರಣಕ್ಕೆ ಅವರು ಕೆಟ್ಟವರಾಗಿ ಕಾಣಿಸ್ಬಹುದು. ಬಟ್ ಅದಾದ ನಂತರ ಅವ್ರಿಗೆ ರಿಯಲೈಸ್ ಆದಾಗ ಅವ್ರು ಅದನ್ನ ಒಪ್ಕೊಂತಾರೆ. ಒಂದು ಟೈಮ್ ಇತ್ತು, ಸಂಗೀತ ವಿನಯ್ ನಡುವೆ ಒಂದು ಮಾತಿನ ಚುಕ್ಕುಮಕ್ಕಿ ವಾಕ್ಸಮರ ನಡೀತು. ಈಗಿನ ಪ್ಯಾಟರ್ನ್ ಚೇಂಜ್ ಆಗ್ಬಿಟ್ಟಿದೆ. ಪ್ರತಾಪ್ ಮತ್ತೆ ವಿನಯ್ ನಡುವೆ ನಡೀತಾ ಇದೆ. ಸೊ ಇದು ಎಲ್ಲಿ ತನಕ ಬಂದು ನಿಲ್ಬಹುದು ನಿಮ್ ಪ್ರಕಾರ? ಯಾಕಂದ್ರೆ 100 ದಿವಸ ಅವ್ರ ಜೊತೆ ಇದ್ರಲ್ಲ. ಅಲ್ಲಿ ವಿನಯ್ ಅವ್ರು ಚೇಂಜ್ ಆಗ್ಲಿಲ್ಲ, ಸಂಗೀತ ಅವ್ರು ಚೇಂಜ್ ಆದ್ರು. ಸೊ ಹಾಗಾಗಿ ಅವ್ರ ಮಧ್ಯೆ ನಡೀತಿದ್ದಂತ ವೈರತ್ವ ಏನಿತ್ತು ಅದು ಅಲ್ಲಿಗೆ ಮುಗ್ದು ಹೋಯ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತು. ಆ ಒಂದು ಕಿತ್ತಾಟಗಳು ಕಡಿಮೆ ಆದ್ವು, ಆ ಒಂದು ಜಗಳಗಳು ಕಾಣದೆ ಹೋದ್ವು. ಪ್ರತಾಪ್ ವಿಚಾರ ಬಂದಾಗ ಪ್ರತಾಪ್ ತುಂಬಾ ವೇರಿ ಆಗ್ತಾರೆ. ಈ ಸಂಗೀತ ಅವ್ರ ವಿಚಾರ ಅಂತಂದಾಗ ಅವ್ರು ಜಗಳ ಮಾಡಿದ್ರೆ ಜಗಳ ಮಾಡ್ತಾನೇ ಇರ್ತಾರೆ. ವಾರಕ್ಕೂ ದಿನಕ್ಕೂ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪ್ರತಾಪ್ ವಿಚಾರ ಹಂಗಲ್ಲ. ಒಂದ್ ವಾರ ಜಗಳ ಮಾಡ್ತಾರೆ, ಒಂದ್ ವಾರ ಸೈಲೆಂಟ್ ಆಗ್ತಾರೆ, ಇನ್ನೊಂದ್ ವಾರ ಇನ್ನೇನೋ ಮಾಡ್ತಾರೆ, ಇನ್ನೊಂದ್ ವಾರ ಮತ್ತೆ ಜಗಳ ಮಾಡ್ತಾರೆ. ಈ ರೀತಿ ವೇರಿ ಆಗ್ತಾ ಇದ್ದಾಗ ಒಬ್ರಾದ್ಮೇಲೆ ಒಬ್ರು ಅವ್ರ ಜೊತೆ ಒಂದು ವಾದಗಳಿಗೆ ಇಳಿಯೋದು ಸಹಜ. ಯಾಕಂತಂದ್ರೆ ಒಂದು ದಿನ ಇದ್ದಂಗೆ ಇನ್ನೊಂದ್ ದಿನ ಇರ್ತಾ ಇಲ್ಲ. ಈ ಮನುಷ್ಯನ ಹೆಂಗ್ ಟ್ರೀಟ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ನನಗೂ ಆ ವಿಚಾರದಲ್ಲಿ ವಾದಗಳು ನಡೆದಿದೆ ಪ್ರತಾಪ್ ಜೊತೆಗೆ. ಸೊ ವಿನಯ್ ಅವ್ರ ಜೊತೆನಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಪ್ರತಾಪ್ ಮಾತಾಡ್ಬೇಕು ಅಂತ ಬಹಳಷ್ಟು ಜಾಗದಲ್ಲಿ ಮಾತಾಡ್ಬಿಡ್ತಾರೆ. ಅದು ಅವ್ರನ್ನ ಪ್ರವೋಕ್ ಮಾಡ್ತಾ ಇದೆ. ಈಗ ಇಷ್ಟು ದಿನ ನಾವ್ ಹೇಗೆ ವಿನಯ್ ಅವರು ಪ್ರವೋಕ್ ಮಾಡ್ತಾರೆ ಅಂತಂತಾರೆ, ಪ್ರತಾಪ್ ಅವರು ಕೂಡ ಪ್ರವೋಕ್ ಮಾಡ್ತಾರೆ. ಪರಿಣಾಮ ನೆಟ್ಟಿಗಿರಲ್ಲ ಅಂತಾರೆ. ಯಾರಿಗಾದ್ರೂ ಕೋಪ ಬರುವಂತ ವಿಚಾರನೇ ಅದು. ಸೊ ಅದರಲ್ಲಿ ಜಗಳ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಅಂಡ್ ಕೆಲವೊಂದ್ಸತಿ ಇವ್ರ ಪದ ಬಳಕೆ ಅಂತ ಹೇಳ್ತಾರೆ. ಬಟ್ ಎಸ್, ವಿನಯ್ ಅವರು ಹೇಳೋ ವಿಚಾರಗಳು ಎಕ್ಸ್ಪ್ರೆಸ್ ಮಾಡೋಂತ ರೀತಿ ಬೇರೆ ಇರ್ಬೋದು, ಬಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಅನಿವಾರ್ಯ ಆಗಿರುತ್ತೆ. ಅದ್ರ ಜೊತೆಗೆ ಆ ಸಮಯಕ್ಕೆ ಅದು ಸರಿ ಅನ್ಸಿರುತ್ತೆ. ಅದು ವಿನಯ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೆಡದಾಗ ಕಾಣಿಸ್ಬಹುದು, ಬಿಕಾಸ್ ಈಸ್ ವೆರಿ ಪ್ರೊವೋಕಿಂಗ್ ಅಂತ. ಇವ್ರು ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸೋ ಒಂದು ವಿಚಾರದಿಂದ ಇವ್ರು ತಪ್ಪಿಲ್ಲ ಅಂತ ಅನ್ಸ್ಬೋದು, ಬಟ್ ತಪ್ಪುಗಳು ಇಬ್ರು ಕಡೆಯಿಂದನೂ ಆಗ್ತಾ ಇರುತ್ತೆ. ಸೊ ಇದು ಯಾವ ಲೆವೆಲ್ ಬೇಕಾದ್ರೂ ಹೋಗ್ಬೋದು. ಇನ್ನೊಂದ್ 3 ದಿವಸ ಇದೆ ಇನ್ನಂತ.